ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಾವು ಇವತ್ತು ಒಂದು ಅದ್ಭುತ ಕಥೆ ಕೇಳೋಣ. ಆ ಕಥೆ ಮೂಲಕ ನಿಜವಾದ ಪ್ರಗತಿಗೆ ಯಾಕೆ ಸ್ವಲ್ಪ ಅಸಮಾಧಾನ ಅನ್ನೋದು ಬೇಕೇ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಹಿಂದಿ ಉಲ್ಲೇಖದ ಅರ್ಥ ಏನು ಗೊತ್ತಾ? ಯಾವತ್ತು ನಮ್ಮ ಕೆಲಸದ ಬಗ್ಗೆ ನಮಗೆ ಪೂರ್ತಿಯಾಗಿ ಸಮಾಧಾನ ಆಗುತ್ತೋ ಅಂದೇ ನಮ್ಮ ಪ್ರಗತಿ ನಿಂತುಹೋಗುತ್ತೆ. ಅಂದ್ರೆ ನನ್ನ ಕೆಲಸ ಪರ್ಫೆಕ್ಟ್ ಆಗಿದೆ, ಇದಕ್ಕಿಂತ ಚೆನ್ನಾಗಿ ಮಾಡೋಕೆ ಆಗಲ್ಲ ಅಂತ ನಮಗೆ ಅನಿಸಿದ ಆ ಕ್ಷಣ ಇದೆಯಲ್ಲ, ಬಹುಶಃ ನಮ್ಮ ಬೆಳವಣಿಗೆ ಅಲ್ಲಿಗೆ ಫುಲ್ ಸ್ಟಾಪ್ ಹಾಕಿದ ಹಾಗೆ. ಹಾಗಿದ್ರೆ ತೃಪ್ತಿ ಅನ್ನೋದು ನಿಜವಾಗ್ಲೂ ನಮ್ಮ ಪ್ರಗತಿಯ ಅಂತ್ಯನಾ? ಇದೊಂದು ತುಂಬಾನೇ ಮುಖ್ಯವಾದ ಪ್ರಶ್ನೆ ಅಲ್ವಾ? ಬನ್ನಿ, ಈ ಪ್ರಶ್ನೆಗೆ ಉತ್ತರವನ್ನು ಒಬ್ಬ ಮಹಾನ್ ಶಿಲ್ಪಿ ಮತ್ತು ಅವನ ಮಗನ ಒಂದು ಹಳೆಯ, ಅದೇ ತುಂಬಾನೇ ಅರ್ಥಗರ್ಭಿತ ಕಥೆಯ ಮೂಲಕ ಹುಡ್ಕೋಣ. ಸರಿ, ನಮ್ ಕಥೆ ಶುರುವಾಗುವುದು ಒಂದು ಚಿಕ್ಕ ಹಳ್ಳಿಯಲ್ಲಿ. ಅಲ್ಲಿ ತುಂಬಾನೇ ಹೆಸರುವಾಸಿಯಾದ ಒಬ್ಬ ಶಿಲ್ಪಿ ಇರ್ತಾನೆ, ಜೊತೆಗೆ ಅವನ ಯುವಕ ಪ್ರತಿಭಾವಂತ ಮಗ ಕೂಡ. ಚಿಕ್ಕ ವಯಸ್ಸಿನಿಂದಲೇ ಈ ಹುಡುಗ ತನ್ನ ತಂದೆಯಿಂದ ಶಿಲ್ಪಕಲೆಯನ್ನ ಕಲ್ತಿರ್ತಾನೆ. ಅವನಲ್ಲಿ ಅದೆಂಥ ಪ್ರತಿಭೆ ಇತ್ತಂದ್ರೆ ನೋಡ್ತಿದ್ದಂತೆಯೇ ಆ ಕಲೆಯಲ್ಲಿ ಪಳಗಿಬಿಡ್ತಾನೆ. ಅವನ ಬೆಳವಣಿಗೆ ಎಷ್ಟೊಂದು ವೇಗವಾಗಿತ್ತು ಅಂದ್ರೆ ನೋಡ್ತಿದ್ದಂತೆ ಶಿಷ್ಯನ ಸ್ಥಾನದಿಂದ ಗುರುವಿನ ಮಟ್ಟಕ್ಕೆ ಬೆಳೆದು ನಿಂತ. ಅಷ್ಟೇ ಅಲ್ಲ, ಒಂದು ಹಂತದಲ್ಲಿ ಅವನ ಕಲಾಕೃತಿಗಳಿಗೆ ಅವನ ತಂದೆಯ ಕೃತಿಗಳಿಗಿಂತಲೂ ಜಾಸ್ತಿ ಬೇಡಿಕೆ ಬರಲು ಶುರುವಾಯ್ತು. ಯೋಚ್ನೆ ಮಾಡಿ. ಆದ್ರೆ ಆ ತಂದೆ ಮಗನಿಗೆ ಕಲಿಸೋ ರೀತಿ ಇದೆಯಲ್ಲ, ಅದು ತುಂಬಾನೇ ವಿಭಿನ್ನವಾಗಿತ್ತು. ಅವರಿಗೆ ಮಗನ ಬಗ್ಗೆ ಹೆಮ್ಮೆ ಇತ್ತು ನಿಜ, ಆದ್ರೆ ಮಗನ ಕೆಲ್ಸದಲ್ಲಿ ಯಾವಾಗ್ಲೂ ಒಂದು ಚಿಕ್ಕಪುಟ್ಟ ತಪ್ಪು ಕಂಡುಹಿಡಿದು ಹೇಳ್ತಿದ್ರು. ಯಾಕಂದ್ರೆ ಮಗ ತನ್ನ ಕಲೆಯನ್ನು ಇನ್ನೂ ಚೆನ್ನಾಗಿ ಸುಧಾರಿಸ್ಕೊಳ್ಳಿ ಅಂತ, ತೃಪ್ತಿ ಪಟ್ಕೊಂಡು ಸುಮ್ನೆ ಕೂರ್ಬಾರ್ದು ಅನ್ನೋದು ಅವರ ಉದ್ದೇಶವಾಗಿತ್ತು. ಹೀಗೆ ಮಗನಿಗೆ ಹೆಸರು, ಕೀರ್ತಿ ಎಲ್ಲವೂ ಹೆಚ್ಚಾದ ಹಾಗೆ ಜೊತೆಗೆ ಅವನಲ್ಲಿ ಅಹಂಕಾರ ಕೂಡ ಬೆಳೆಯಲು ಶುರುವಾಯಿತು. ಇದೇ ಅವನನ್ನು ಮುಂದೆ ಒಂದು ದೊಡ್ಡ ಬಲೆಯೊಳಗೆ ಬೀಳುವ ಹಾಗೆ ಮಾಡಿತು. ಕೊನೆಗೆ ಒಂದು ದಿನ ಅಹಂಕಾರ ತಲೆಗೇರಿ ಮಗ ತನ್ನ ತಂದೆಯನ್ನೇ ಪ್ರಶ್ನೆ ಮಾಡ್ತಾನೆ. ನೀವೇನೋ ದೊಡ್ಡ ಕಲಾವಿದ ಅನ್ನೋ ಹಾಗೆ ನನ್ನ ಕೆಲಸದಲ್ಲಿ ತಪ್ಪುಡುಕ್ತಿರಲ್ಲ, ನನ್ನ ಪ್ರತಿಮೆಗಳು ನಿಮ್ಮದಕ್ಕಿಂತ ಹೆಚ್ಚು ಬೆಲೆಗೆ ಮಾರಾಟ ಆಗ್ತಿವೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಅಂತ ನೇರವಾಗಿ ಕೇಳ್ಬಿಡ್ತಾನೆ. ಅಷ್ಟೇ ಅಲ್ಲ, ನನ್ನ ಕೆಲಸ ಪರಿಪೂರ್ಣ ಅಂತಾನು ಘೋಷಣಿಸ್ಬಿಡ್ತಾನೆ. ನೋಡಿ, ಕಥೆಯ ತಿರುವು ಇರೋದೇ ಇಲ್ಲಿ. ಒಂದ್ ಕಡೆ ನನ್ನ ಕೆಲ್ಸ ಪರ್ಫೆಕ್ಟ್, ಅದ್ರಲ್ಲಿ ಯಾವ ತಪ್ಪು ಇಲ್ಲ ಅನ್ನೋ ಮಗನ ನಂಬಿಕೆ. ಇನ್ನೊಂದ್ ಕಡೆ ಇಲ್ಲ, ಯಾವಾಗ್ಲೂ ಸುಧಾರಣೆಗೆ ಅವಕಾಶ ಇರುತ್ತೆ ಅನ್ನೋ ತಂದೆಯ ಜ್ಞಾನ. ಈ ಎರಡರ ನಡುವಿನ ಸಂಘರ್ಷವೇ ಈ ಕಥೆಯ ತಿರುಳು. ಮಗ ಹಾಗೆ ಹೇಳಿದ್ಮೇಲೆ ತಂದೆ ಅವನ ಇಚ್ಛೆಯನ್ನ ಗೌರವಿಸ್ತಾರೆ. ಅಂದಿನಿಂದ ಅವನ ಕೆಲಸದ ಬಗ್ಗೆ ಯಾವುದೇ ಸಲಹೆ, ಟೀಕೆ ಏನನ್ನೂ ಹೇಳೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತಾರೆ, ಮೌನವಾಗ್ಬಿಡ್ತಾರೆ. ಸರಿ, ತಂದೆಯ ಟೀಕೆ ನಿಂತ ಮೇಲೆ ಮಗನಿಗೆ ಆರಂಭದಲ್ಲಿ ತುಂಬಾನೇ ಖುಷಿಯಾಯಿತು. ಆದ್ರೆ ಆ ಸಂತೋಷ ಹೆಚ್ಚು ದಿನ ಉಳಿಲಿಲ್ಲ. ಯಾಕಂದ್ರೆ ಸ್ವಲ್ಪ ಸಮಯದಲ್ಲೇ ಒಂದು ಆಶ್ಚರ್ಯಕರ ಜೊತೆಗೆ ಅಷ್ಟೇ ಬೇಸರದ ಬದಲಾವಣೆ ಆಗೋಕ್ ಶುರುವಾಯಿತು. ಏನಾಯ್ತು ಅಂದ್ರೆ, ನಿಧಾನವಾಗಿ ಜನರು ಅವನ ಕೆಲಸವನ್ನ ಹೊಗಳೋದನ್ನ ನಿಲ್ಲಿಸ್ಬಿಟ್ರು. ಅಷ್ಟೇ ಅಲ್ಲ, ಅವನ ಪ್ರತಿಮೆಗಳ ಮಾರುಕಟ್ಟೆ ಬೆಲೆ ಕೂಡ ಪಾತಾಳಕ್ಕಿಳಿಯೋಕ್ ಶುರುವಾಯಿತು. ತನ್ನ ಹೆಸರು, ಕೀರ್ತಿ ಹೀಗೆ ಹಾಳಾಗ್ತಿರೋದನ್ನ ನೋಡಿ ಅವನಿಗೆ ಗೊಂದಲ, ಆತಂಕ ಎಲ್ಲವೂ ಶುರುವಾಯಿತು. ಕೊನೆಗೆ ಬೇರೆ ದಾರಿ ಕಾಣದೆ ತಾನು ಯಾವ ಜ್ಞಾನವನ್ನ ತಿರಸ್ಕರಿಸಿದ್ನೋ ಅದೇ ಜ್ಞಾನಕ್ಕಾಗಿ ತನ್ನ ತಂದೆಯ ಬಳಿ ವಾಪಸ್ ಹೋದ. ಅವಾಗ ತಂದೆ ಕೊಟ್ಟ ಉತ್ತರ ತುಂಬನೇ ಸರಳವಾಗಿತ್ತು, ಆದ್ರೆ ಅದರಲ್ಲಿ ಒಂದು ದೊಡ್ಡ ಪಾಠವಿತ್ತು. ಅವರು ಹೇಳಿದು ಇಷ್ಟೇ: ಯಾವ ಕ್ಷಣದಲ್ಲಿ ನೀನು ನಾನು ಪರಿಪೂರ್ಣ ಅಂತ ಅಂದುಕೊಂಡ್ಯೋ ಅದೇ ಕ್ಷಣದಲ್ಲಿ ನಿನ್ನ ಬೆಳವಣಿಗೆ ನಿಂತು ಹೋಯಿತು ಮಗನೇ ಅಂತ. ನೋಡೆ, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ತಂದೆಯ ಟೀಕೆ ಅನ್ನೋದು ಒಂದು ರೀತಿಯ ಆರೋಗ್ಯಕರ ಅಸಮಾಧಾನವನ್ನ ಹುಟ್ಟುಹಾಕ್ತಿತ್ತು. ಇನ್ನೂ ಏನೋ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಆ ಅಸಮಾಧಾನವೇ ಅವನನ್ನ ಮುಂದೆ ತಳ್ಳುತ್ತಿದ್ದ ಶಕ್ತಿ, ಒಂದು ರೀತಿ ಇಂಧನದ ಹಾಗೆ. ತಮ್ಮ ಮಾತನ್ನು ಮಗನಿಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸಲು ತಂದೆ ಈ ಬೆಳವಣಿಗೆಯ ಪಯಣವನ್ನ ಒಂದು ಅದ್ಭುತವಾದ ಹೋಲಿಕೆ ಮಾಡಿ ವಿವರಿಸ್ತಾರೆ. ಅವರು ಹೇಳ್ತಾರೆ, ನಿನ್ನ ಬೆಳವಣಿಗೆ ಅನ್ನೋದು ಒಂದು ಶಿಖರವಿಲ್ಲದ ಪರ್ವತವನ್ನು ಹತ್ತುವ ಹಾಗೆ, ಅದಕ್ಕೆ ಕೊನೆಯೇ ಇಲ್ಲ. ನಾನು ಮಾಡ್ತಿದ್ದ ಟೀಕೆ ಇದೆಯಲ್ಲ, ಅದು ನಿನ್ನನ್ನು ಕೆಳಗೆ ಬೀಳಸೋಕೆ ಅಲ್ಲ, ಬದಲಿಗೆ ಆ ಪರ್ವತದಲ್ಲಿ ಮುಂದಿನ ಹೆಜ್ಜೆ ಎಲ್ಲಿಡ್ಬೇಕು ಅಂತ ತೋರ್ಸೋ ಒಂದು ದಿಕ್ಸೂಚಿಯ ಹಾಗೆ. ಯಾವಾಗ ಆ ದಿಕ್ಸೂಚಿಯನ್ನ ತಿರಸ್ಕರಿಸಿದೆಯೋ ನೀನು ಅಲ್ಲೇ ಸಿಕ್ಕಾಕೊಂಡೆ. ಹಾಗಿದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು? ಜೀವನದಲ್ಲಾಗ್ಲಿ ಅಥವಾ ವೃತ್ತಿಯಲ್ಲಾಗ್ಲಿ ಬೆಳಿಬೇಕು ಅಂತ ಅನ್ಕೊಳ್ಳುವ ಪ್ರತಿಯೊಬ್ಬರಿಗೂ ಈ ಅಂಶಗಳು ತುಂಬಾನೇ ಮುಖ್ಯ.
ಕೊನೆಯದಾಗಿ ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ಪ್ರಶ್ನೆಯನ್ನೇ ಇಡುತ್ತೆ. ನಾವೆಲ್ಲರೂ ನಮ್ಮದೇ ಆದ ಒಂದು ಪರ್ವತವನ್ನು ಹತ್ತುತ್ತಿದ್ದೇವೆ. ಹಾಗಿದ್ರೆ ಆ ಪರ್ವತದ ಮೇಲೆ ನಮ್ಮ ಮುಂದಿನ ಹೆಜ್ಜೆ ಯಾವುದಾಗಿರಬೇಕು? ಯೋಚಿಸ್ಬೇಕಾದ ವಿಷಯ ಅಲ್ವಾ?